ಸರ್, ಈಗ 2024 ಲೋಕಸಭಾ ಚುನಾವಣೆ ಯಾರು ಗೆಲ್ಲಬೇಕು, ಯಾರು ಪ್ರಧಾನಮಂತ್ರಿ ಆಗಬೇಕು ನಮ್ಮ ದೇಶಕ್ಕೆ? ಸರ್ BJPನೇ ಬರಬೇಕು ಸರ್ ಈ ಸಲ. ಯಾಕೆ? ಇನ್ನೂ 5 ವರ್ಷ ಆಗಲಿ, ಇನ್ನೂ 10 ವರ್ಷ ಆಗಲಿ, ಇನ್ನೂ 25 ವರ್ಷ ಆಗಲಿ BJPನೇ ಬರಬೇಕು. ಕಾಂಗ್ರೆಸ್ ಅಂತೂ ಬಂದೇ ಯಾಕೆ ಸರ್? ಕಾಂಗ್ರೆಸ್ ರಾಹುಲ್ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ಸರ್ ಎಷ್ಟೊಂದು ಕೆಲಸಗಳು ಆಗ್ತಾ ಇರೋದೇ BJPಯಲ್ಲಿ. ರೋಡ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ನಮ್ಮ ಇದು ಇಂಡಿಯಾದ GDP ಆಗಲಿ, ಎಲ್ಲ ಆಗಲಿ ನಮ್ಮ BJPನೇ ಆಗ್ತಾ ಇದೆ. BJPನೇ ಬರಬೇಕು. ನೆಕ್ಸ್ಟು ಇಲ್ಲ ಯೋಗಿ ಆದಿತ್ಯನಾಥ್ ಬರಬೇಕು, ಇಲ್ಲ ಮೋದಿ ಬರಬೇಕು. ಸರ್, ಈಗ ರಾಹುಲ್ ಗಾಂಧಿ ಇದ್ದಾರೆ, ಜೋಡೋ ಯಾತ್ರೆ ಮಾಡಿದ್ರು, ಅವ್ರಿಗೂ ಒಂದು ಸಾಕಷ್ಟು ಜನ ಬೆಂಬಲ ಇದೆ. ಕಾಂಗ್ರೆಸ್ ಅದು ಬಂದರೆ ಏನು ಅನಿಸುತ್ತೆ? ಕಾಂಗ್ರೆಸ್ ಅಂತೂ ಬಂದರೆ ನಮ್ಮ ದೇಶ ಈ ಸದ್ಯದ ಪರಿಸ್ಥಿತಿ ನೋಡಿದ್ದೀರಾ. ಈ ಫ್ರೀ ಕೊಟ್ಬಿಟ್ಟಿದ್ದಾರೆ ಹೆಂಗಸರಿಗೆಲ್ಲ. ಬಸ್ಸು ಫುಲ್ ರಶ್ ಆಗ್ತಿದೆ, ಮಕ್ಕಳು ಕಾಲೇಜಿಗೆ ಬರೋಕ್ಕಾಗ್ತಿಲ್ಲ. ಪ್ರತಿಯೊಂದು KSRTC ಬಸ್ ಸ್ಟ್ಯಾಂಡ್ ಮುಂದೆ ಸ್ಟೂಡೆಂಟ್ಸು ನಾಯಿ ಎಲ್ಲಿ ಬಂದಿದ್ದಾರೆ. ಬಸ್ಸು ನಾನು ನೋಡಿರೋ ಪ್ರಕಾರ, ನಾನು ಪ್ರಯಾಣ ಮಾಡ್ತೀನಿ KSRTC ಬಸ್ಸಲ್ಲಿ, ತುಂಬ ರಶ್ ಇರುತ್ತೆ ಸರ್. ಹೆಂಗಸರುಗಳು ತುಂಬ ಕಾಲೇಜ್ ಮಕ್ಕಳಿಗೆ ಮನೆಯಿಂದ ಕಾಲೇಜ್ ಹೋಗೋಕ್ಕೂ ಆಗ್ತಿಲ್ಲ. BMTC ಆಗಲಿ, KSRTC ಆಗಲಿ ಎಲ್ಲ ಕಡೆ ಅಂದರೆ ಉಚಿತವಾಗಿ ಬಸ್ ಕೊಡಬಾರ್ದಾಗಿತ್ತು. ಉಚಿತ ಭಾಗ್ಯಗಳ ಬಗ್ಗೆ ಕೊಟ್ಟಿದ್ರೆ ಅದು ಅದೇ ಒಳ್ಳೇದಾಗ್ತದೆ. ಉಚಿತ ಭಾಗ್ಯಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅದ್ರ ಬಗ್ಗೆ ಆದರೂ ಈ ಕರೆಂಟ್ ಏನೇನೋ ಪ್ರಾಬ್ಲಮ್ ಆಗ್ತಿದೆ. ಒಂದು ಸೋಲಾರ್ ಹಾಕ್ಸಿದ್ರೆ ಮನೆಗೆ ಅವರೇ ಕರೆಂಟ್ ಜನರೇಟ್ ಮಾಡ್ತಾರೆ. ಬೇರೆ ಮಾಡಿಸ್ಬೇಕು. ಚೆನ್ನಾಗಿ ಭಾಗ್ಯ ಅಂತ ಅನೌನ್ಸ್ ಮಾಡಿದ್ದಾರೆ. ಅಕ್ಕಿ ಕೊಡ್ತಾರೆ, ಅಕ್ಕಿನೂ ಸರಿ ಇರಲ್ಲ. ಹಾಗೆ ಹಂಗಾಗಿ BJPನೇ ಬರಬೇಕು ಸರ್. ಈ ಸಲ BJP. ಓಕೆ, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.